ಅನುದಿನದ ಆಹಾರ ಜುಲೈ 31 ಶುಕ್ರವಾರ. ಆತನ ಅದ್ಭುತಗಳನ್ನು ಧ್ಯಾನಿಸಿರಿ. ಕೀರ್ತನೆ 143 4 ಮತ್ತು 5ನೇ ವಚನ. ನನ್ನ ಆತ್ಮವು ಕುಂದಿ ಹೋಗಿದೆ, ನನ್ನ ಮನಸ್ಸು ಬೆರಗಾಗಿದೆ. ಹಳೇ ದಿನಗಳನ್ನು ನೆನೆಸಿಕೊಳ್ಳುತ್ತೇನೆ, ನಿನ್ನ ಎಲ್ಲ ಕಾರ್ಯಗಳನ್ನು ಧ್ಯಾನಿಸುತ್ತೇನೆ. ನಿನ್ನ ಎಲ್ಲ ಕಾರ್ಯಗಳನ್ನು, ಕೈ ಕೆಲಸಗಳನ್ನು ಸ್ಮರಿಸುತ್ತೇನೆ. ಈ ವಚನದಲ್ಲಿ ಕಂಡುಬರುವ 3 ಪದಗಳನ್ನು ನೀವು ಗಮನಿಸಿರಿ. ನೆನಪಿಗೆ ತಂದುಕೊಳ್ಳುತ್ತೇನೆ, ಧ್ಯಾನಿಸುತ್ತೇನೆ ಮತ್ತು ಯೋಚಿಸುತ್ತೇನೆ. ಇವು ಆತ್ಮಿಕ ಧ್ಯಾನಕ್ಕೆ ಒಂದು ಸುಂದರವಾದ ಮಾದರಿಯನ್ನು ತೋರಿಸಿಕೊಡುತ್ತವೆ. ಮೊದಲನೇದಾಗಿ, ಹಳೆಯ ದಿನಗಳನ್ನು ನೆನಪಿಸಿಕೊಳ್ಳಿರಿ. ನಮ್ಮ ಕರ್ತನು ನಿಮ್ಮನ್ನು ಯಾವಾಗಲೂ ಎಲ್ಲ ಕಷ್ಟಗಳಿಂದಲೂ ಅಥವಾ ಕಷ್ಟದ ಸಂದರ್ಭಗಳಿಂದ ಹೊರಗೆ ತಂದನು ಎಂಬುದನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವುದು ಮುಖ್ಯ. ಆತನು ಎಷ್ಟು ಪ್ರೀತಿಯಿಂದ ನಿಮ್ಮನ್ನು ಹುಡುಕಿ ಎತ್ತಿ ತನ್ನ ಸ್ವಂತ ಮಗಳನ್ನಾಗಿ ಮಾಡಿಕೊಂಡನು ಎಂಬುದನ್ನು ಎಂದಿಗೂ ಮರೆಯಬೇಡಿರಿ. ನಾನು ಸಹ ಹೆಚ್ಚಾಗಿ ನನ್ನ ಆರಂಭದ ದಿನಗಳನ್ನು ಯೋಚಿಸುತ್ತೇನೆ. ನನ್ನ ಶಾಲಾ ದಿನಗಳಿಂದಲೂ ನನಗೆ ಕಲಿಸಿದ ಶಿಕ್ಷಕರನ್ನು, ದೇವರು ನನ್ನ ಜೀವನದಲ್ಲಿ ತಂದ ಸ್ನೇಹಿತರನ್ನು ಮತ್ತು ಕರ್ತನು ಅವರ ಮಧ್ಯೆ ನನ್ನನ್ನು ಎಷ್ಟು ಕೃಪೆಯಿಂದ ಉನ್ನತವಾಗಿ ನಡೆಸಿ ಆಶೀರ್ವದಿಸಿದನು ಎಂಬುದನ್ನು ನೆನಪಿಸಿಕೊಳ್ಳುತ್ತೇನೆ. ನಾನು ಇವುಗಳನ್ನು ಯೋಚಿಸುವಾಗ ಆತನ ಅಚಲವಾದ ಪ್ರೀತಿಗಾಗಿ ನನ್ನ ಹೃದಯವು ಕೃತಜ್ಞತೆಯಿಂದ ತುಂಬಿ ತುಳುಕುತ್ತದೆ. ನಿಜವಾಗಿಯೂ ಆತನ ಕೃತ್ಯಗಳು ನಿರಂತರ ಧ್ಯಾನಕ್ಕೆ ಯೋಗ್ಯವಾಗಿವೆ. ಆತನ ಹಸ್ತದ ಕೆಲಸಗಳು ಎಷ್ಟು ಅದ್ಭುತವಾಗಿವೆ. ಆದರೆ ನಾವು ಅಷ್ಟಕ್ಕೆ ನಿಲ್ಲಬಾರದು. ಕೀರ್ತನೆಗಾರನು ಹೇಳುತ್ತಾನೆ, ಆತನನ್ನು ಕೀರ್ತಿಸಿರಿ, ಭಜಿಸಿರಿ, ಆತನ ಅದ್ಭುತ ಕೃತ್ಯಗಳನ್ನೆಲ್ಲ ಧ್ಯಾನಿಸಿರಿ. ಕೀರ್ತನೆಗಳು 105 2ನೇ ವಚನ. ಗಿದ್ಯೋನನು ದೇವರ ಪರಾಕ್ರಮದ ಕೆಲಸಗಳನ್ನು ಯೋಚಿಸುತ್ತಿದ್ದಾಗ ಅವನಲ್ಲಿ ಒಂದು ಪ್ರಶ್ನೆ ಮೂಡಿತು. ದೇವರು ನಮ್ಮ ಪಿತೃಗಳಿಗೆ ಮಾಡಿದ ಆ ದೊಡ್ಡ ಕಾರ್ಯಗಳನ್ನು ನಾವು ಇಂದು ಏಕೆ ಕಾಣುತ್ತಿಲ್ಲ? ಆದ್ದರಿಂದ ಕರ್ತನ ದೂತನು ಅವನಿಗೆ ಕಾಣಿಸಿಕೊಂಡಾಗ ಗಿದ್ಯೋನನು ಹೀಗೆ ಕೇಳಿದನು, ಸ್ವಾಮಿ, ಯೆಹೋವನು ನಮ್ಮ ಸಂಗಡ ಇದ್ದರೆ ನಮಗೆ ಇದೆಲ್ಲ ಯಾಕೆ ಸಂಭವಿಸಿತು? ನಮ್ಮ ಹಿರಿಯರು ಯೆಹೋವನ ಅದ್ಭುತಗಳನ್ನು ನಡೆಸಿ ನಮ್ಮನ್ನು ಐಗುಪ್ತ ದೇಶದಿಂದ ಬಿಡಿಸಿದನೆಂಬುದಾಗಿ ವಿವರಿಸುತ್ತಿದ್ದರು. ಅಂಥ ಅದ್ಭುತಗಳು ಹೀಗೆಲ್ಲಿವೆ? ನ್ಯಾಯಸ್ಥಾಪಕರು 6ನೇ ಅಧ್ಯಾಯ 13ನೇ ವಚನ. ಇಂಥ ಧ್ಯಾನದ ಪರಿಣಾಮ ಏನಾಯಿತು? ಗಿದ್ಯೋನನು ನಂಬಿಕೆಯಲ್ಲಿ ಎದ್ದು ನಿಂತನು. ತನ್ನ ಪಿತೃಗಳೊಂದಿಗಿದ್ದ ದೇವರು ತನ್ನೊಂದಿಗೂ ಇದ್ದಾನೆ ಎಂಬ ಭರವಸೆ ಅವನಿಗೆ ಬಂದಿತು. ದೈವಿಕ ಬಲವು ಅವನ ಮೇಲೆ ಇಳಿದು ಬಂದಿತು ಮತ್ತು ಕೇವಲ 300 ಮಂದಿಯೊಂದಿಗೆ ಅವನು ಸಮುದ್ರದ ಮರಳಿನಷ್ಟಿದ್ದ ಪ್ರಬಲ ಮಿದ್ಯಾನ್ಯರ ಸೈನ್ಯವನ್ನು ಸೋಲಿಸಿದನು. ದೇವರ ಘನಸೇವಕರೊಬ್ಬರು ಹೀಗೆ ಹೇಳಿದ್ದಾರೆ, ನನ್ನ ಸೇವೆಯ ಯಶಸ್ಸಿನ ರಹಸ್ಯವೇನೆಂದರೆ ಗೊಲ್ಗೋತಾ ಶಿಲುಬೆಯ ಧ್ಯಾನ. ನಾನು ದಿನಗಟ್ಟಲೆ ಶಿಲುಬೆಯನ್ನು ಆಲೋಚಿಸುತ್ತಾ ಕಳೆದು ಆ ತರುವಾಯ ಪ್ರಸಂಗಿಸಲು ಹೋಗುವಾಗ ದೇವರ
ಮಹಾಶಕ್ತಿಯು ಕಾರ್ಯ ಮಾಡುವುದನ್ನು ನಾನು ಕಣ್ಣಾರೆ ಕಾಣುತ್ತೇನೆ. ಪ್ರಿಯ ದೇವರ ಮಕ್ಕಳೇ, ನೀವು ಕರ್ತನನ್ನು ಎಷ್ಟು ಹೆಚ್ಚು ಧ್ಯಾನಿಸುತ್ತೀರೋ ಅಷ್ಟು ಹೆಚ್ಚಾಗಿ ವೈಯಕ್ತಿಕ ಪರಿಶುದ್ಧತೆಯಲ್ಲಿ ಬೆಳೆಯುವಿರಿ. ನಿಮ್ಮ ಧ್ಯಾನವು ಎಷ್ಟು ಆಳವಾಗುತ್ತದೋ ದೇವರೊಂದಿಗಿನ ನಿಮ್ಮ ಒಡನಾಟವು ಅಷ್ಟು ಹತ್ತಿರವಾಗುತ್ತದೆ. ಆತನ ನಂಬಿಗಸ್ತಿಕೆಯನ್ನು ಆಗಾಗ ಯೋಚಿಸಿರಿ. ಆತನ ಕೃಪಾವರಗಳನ್ನು ನೆನಪಿಸಿಕೊಳ್ಳಿರಿ. ಆತನ ಪರಾಕ್ರಮದ ಕೆಲಸಗಳನ್ನು ಧ್ಯಾನಿಸಿರಿ. ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮ ದೃಷ್ಟಿಯು ಕ್ರಿಸ್ತನ ಮೇಲೆಯೂ ಆತನು ಶಿಲುಬೆಯಲ್ಲಿ ಮುಗಿಸಿದ ಆ ಪರಿಪೂರ್ಣ ಕಾರ್ಯದ ಮೇಲೆಯೂ ಕೇಂದ್ರೀಕರಿಸಿರಿ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ನಾನು ಶಿಲುಬೆಗೆ ಹಾಕಲ್ಪಟ್ಟವನಾದ ಯೇಸು ಕ್ರಿಸ್ತನನ್ನೇ ಹೊರತು ಬೇರೆ ಯಾವುದನ್ನೂ ತಿಳಿದವನಾಗಿ ನಿಮ್ಮಲ್ಲಿ ಇರುವನೆಂದು ತೀರ್ಮಾನಿಸಿಕೊಂಡೆನು. 1 ಕೊರಿಂಥ 2ನೇ ಅಧ್ಯಾಯ 2ನೇ ವಚನ. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ ಕೀರ್ತನೆ 54, 55, 56 ಅಧ್ಯಾಯಗಳು. ಸಂಜೆ ರೋಮಾಪುರದವರೆಗೆ 3ನೇ ಅಧ್ಯಾಯ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ.